ನೋಡಿ ಹೋಟೆಲ್ ಶೈಲಿಯಲ್ಲಿ ಸೆಟ್ ದೋಸೆ ಬ್ಯಾಕ್ ಸೈಡ್ ನೋಡಿ, ಫ್ರಂಟ್ ಸೈಡ್ ನೋಡಿ, ತುಂಬಾ ಅಂದ್ರೆ ಅದರ ಥಿಕ್ನೆಸ್ ನೋಡಿ ಈ ರೀತಿ ಇರಬೇಕು, ದಪ್ಪ ಬಂದು ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ನಾವು ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಸೆಟ್ ದೋಸೆ ತಿಂತೇವೆ ಅದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಟ್ ದೋಸೆಯನ್ನು ಹೇಗೆ ಮಾಡುದು ಮತ್ತೆ ಇದರ ಜೊತೆ ಒಂದು ವೆಜ್ ಆಗೋದು ರೆಸಿಪಿ ಹಾಕಿದ್ದೇನೆ. ಅದು ನಾನು ಲಾಸ್ಟ್ ಟೈಮ್ ಇದೇ ರೆಸಿಪಿ ಮಾಡುವ ಟೈಮಲ್ಲಿ ಮಾಡಿಟ್ಟದ್ದು. ಸೊ ಅದನ್ನ ಇದರ ಜೊತೆ ಇನ್ಕ್ಲೂಡ್ ಮಾಡ್ತೇನೆ. ಬನ್ನಿ, ನೀವು ಸೆಟ್ ದೋಸೆ ಮತ್ತೆ ವೆಜ್ ಸಾಗನ್ನು ಯಾವ ರೀತಿ ಮಾಡುದು ಅಂತ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ, ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ದೋಸಾ ಬ್ಯಾಟರ್ ರೆಡಿ ಮಾಡಲಿಕ್ಕೆ ಫಸ್ಟ್ಗೆ ನಾವು 2 ಲೋಟ ನಾನಿಲ್ಲಿ ರೇಷನ್ ಬಿಳ್ತಿಗೆ ಅಕ್ಕಿ ಅಂತ ತಗೊಂಡಿದ್ದೀನಿ. ಇದರ ಜೊತೆನೆ 3/4 ಕಪ್ನಷ್ಟು ಉದ್ದು, ಇಡೀ ಉದ್ದು ತಗೊಂಡದ್ದು. ಇದರ ಜೊತೆನೆ 3/4 ಟೇಬಲ್ ಸ್ಪೂನ್ ಮೆಂತೆ, 3 ಟೇಬಲ್ ಸ್ಪೂನ್ ಸಾಬಕ್ಕಿ, ಸಬ್ಬಕ್ಕಿ ಹೇಳ್ತಾರಲ್ಲ, ತುಳುವಲ್ಲಿ ಸಾಬಕ್ಕಿ ಅಂತ ಹೇಳ್ತಾರೆ ಅದು. ಇದರ ಜೊತೆನೆ ಉದ್ದು ಎಷ್ಟು ತಗೊಂಡಿದ್ದೇವೆ ಅಷ್ಟೇ 3/4 ಕಪ್ನಷ್ಟು ಅವಲಕ್ಕಿ. ಮೊದಲಿಗೆ ಅವಲಕ್ಕಿಯನ್ನು ಸಪ್ರೇಟ್ ತೆಗೆದು ಇಟ್ಕೊಳ್ಬೇಕು. ಉಳ್ದ ಅಕ್ಕಿ, ಮೆಂತೆ, ಉದ್ದು ಮತ್ತೆ ಸಾಬಕ್ಕಿಯನ್ನು ಚಂದ ತೊಳೆದು ನೀರಿನಲ್ಲಿ ಹಾಗೆ ಒಂದು 3 ಇಂದ 4 ಗಂಟೆ ನೆನೆಸಿಟ್ಕೊಳ್ಬೇಕು. ಅವಲಕ್ಕಿಯನ್ನು ಕಡಿಯುವ ಟೈಮಲ್ಲಿ ನೀರಲ್ಲಿ ಹಾಕಿದ್ರೆ ಸಾಕು, ಇವಾಗ ಹಾಕುವ ಅಗತ್ಯ ಇಲ್ಲ. ಇವಾಗ ಕಡಿಯುವ ಟೈಮಲ್ಲಿ ಅವಲಕ್ಕಿಯನ್ನು ಒಂದ್ಸಲ ನೀರಲ್ಲಿ ಹಾಕಿ ತೊಳೆದು ನಂತರ ನೀರಲ್ಲಿ ಹಾಗೆ ನೆನೆಸಿಟ್ಕೊಳ್ಳೋಣ. ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಅಕ್ಕಿ ಎಲ್ಲ ಒಂದು 3 ಇಂದ 4 ಗಂಟೆ ನೆನೆಸಿಟ್ಕೊಳ್ಬೇಕು. ಇವಾಗ ಒಳ್ಳೆ ನೆಂದಿದೆ ಅಕ್ಕಿ ಎಲ್ಲ. ಇವಾಗ ಗ್ರೈಂಡರ್ಗೆ ಹಾಕೊಳ್ಳೋಣ. ಗ್ರೈಂಡರ್ಗೆ ಸ್ವಲ್ಪ ನೀರು ಹಾಕೊಂಡು ನೆನೆಸಿಟ್ಕೊಂಡಿರುವ ಅಕ್ಕಿ, ಉದ್ದು, ಮೆಂತೆಕಾಳು, ಸಾಬಕ್ಕಿಯನ್ನು ಹಾಕೊಳ್ಳೋಣ. ಇದು ಚಂದ ಗ್ರೈಂಡ್ ಆಗ್ಬೇಕು. ಇದ್ರ ಜೊತೆನೆ ಈಗ ನಾವು ಅವಲಕ್ಕಿ ನೆನೆಸಿಟ್ಕೊಂಡದನ್ನು ನೋಡಿ ಈ ರೀತಿ ಆಗಿದೆ. 10 ನಿಮಿಷ ನೆನೆಸಿಟ್ಕೊಂಡಾಗ ಇದನ್ನು ಕೂಡ ನೀರು ಸಮೇತ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಬೇಕಿದ್ರೆ ನೀರು ಹಾಕೊಂಡು ಹಾಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿ ಗ್ರೈಂಡ್ ಆಗಬೇಕು. ಈ ರೀತಿ ಬ್ಯಾಟರ್ ರೆಡಿ ಆಗಬೇಕು. ನೋಡ್ಕೊಳ್ಳಿ, ದಪ್ಪ ಇದ್ರೆ ಗ್ರೈಂಡರ್ ಕಡ್ದ ನೀರೇನಿದೆ ಅದನ್ನ ಹಾಕೊಳ್ಬೇಕು. ಇಲ್ಲಿ ನಾನು ಗ್ರೈಂಡರ್ ಕಡ್ದ ಅಕ್ಕಿಯನ್ನು ಕಡ್ದಿರುವ ನೀರೇನಿದೆ ಅದನ್ನ ಹಾಕೊಂಡು ಕರೆಕ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ವೈಟ್ ಕಲರ್ ಬ್ಯಾಟರ್ ಬರಬೇಕು ನೋಡಿ. ಕರೆಕ್ಟ್ ಆಗಿ ಫರ್ಮೆಂಟ್ ಆಗ್ಲಿಕ್ಕೆ ಈ ರೀತಿ ಮಿಕ್ಸ್ ಮಾಡಿ ಇಡ್ಬೇಕಾಗುತ್ತೆ. ಈ ರೀತಿ ಸ್ಮೂತ್ ಆಗಿರ್ಬೇಕು, ಸ್ವಲ್ಪನೂ ತರಿ ತರಿ ಇರಬಾರ್ದು, ಒಳ್ಳೆ ಫೈನ್ ಆಗಿರ್ಬೇಕು ನೋಡಿ. ಈ ರೀತಿ ಮಿಕ್ಸ್ ಮಾಡಿ ಹೀಗೆ ಒಂದು ನಮ್ದೇನು ಅಕ್ಕಿ ಬೇಯಿಸುವ ಪಾತ್ರೆ ಏನಿದೆ ಅದರಲ್ಲಿ ಮಾಡುದು. ಸೊ ಒಂದ್ 2-3 ಪಾತ್ರೆ ಅದರ ಮೇಲ್ಗಡೆ ಇಟ್ಟು ಚೈನಾ ಪಾಟ್ ಅಲ್ಲಿ ನಾನು ಫರ್ಮೆಂಟ್ ಆಗ್ಲಿಕ್ಕೆ ಇಟ್ಟು ಬಿಡ್ತೇನೆ. ಚೈನಾ ಪಾಟ್ ಅಲ್ಲಿ ಒಳ್ಳೆ ಫರ್ಮೆಂಟ್ ಆಗುತ್ತೆ. ಈಗ ನೋಡಿ, ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡ್ತಿದ್ದೇನೆ. ಯಾವ ರೀತಿ ಫರ್ಮೆಂಟ್ ಆಗಿದೆ ನೋಡ್ಕೊಳ್ಳೋಣ. ಬ್ಯಾಟರ್ ನೋಡಿ ಈ ರೀತಿ ಬರ್ತದೆ, ಕರೆಕ್ಟ್ ಆಗಿ ಬಂದಿದೆ. ಇವಾಗ ಒಂದ್ಸಲ ಇದು ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ ಕಮ್ಮಿ ಹಾಕೊಳ್ಬಹುದು ಬೇಕಿದ್ರೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸಕ್ಕರೆ ಹಾಕಿದ ನಂತರ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಕರಗುವ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಬ್ಯಾಟರ್ ನೋಡಿ ಈ ಹದಕ್ಕಿರ್ಬೇಕು, ಈ ರೀತಿ ದಪ್ಪ ಇರಬೇಕು, ಈ ಹದದಲ್ಲಿ ಇರ್ಬೇಕಾಗುತ್ತೆ. ವೈಟ್ ಕಲರ್ ನೋಡಿ, ಬ್ರೈಟ್ ಆಗಿ ವೈಟ್ ಇರುತ್ತೆ, ಆ ರೀತಿ ಇರಬೇಕು. ಇವಾಗ ಒಂದು ಪಾತ್ರೆಗೆ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇದು ಆಪ್ಷನಲ್, ನೀವು ಬೇಕಾದ್ರೆ ಅದೇ ಪಾತ್ರೆಯಿಂದ ಡೈರೆಕ್ಟ್ ಕಾವಲಿಗೆ ಹಾಕೊಳ್ಬಹುದು. ಈ ರೀತಿ ಬ್ಯಾಟರ್ ನಮ್ದು ಈಗ ರೆಡಿ ಆಗಿದೆ. ಸೆಟ್ ದೋಸೆ ಬ್ಯಾಟರ್ ರೆಡಿ ಆಗಿದೆ. ಕಾದ ಕಾವಲಿಗೆ ಈ ರೀತಿ 1 ಸ್ಪೂನ್ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಲಿಕ್ಕೆ, ಮಿಡಲ್ ಅಲ್ಲಿ ಮಾತ್ರ ಸ್ಪ್ರೆಡ್ ಮಾಡ್ಲಿಕ್ಕೆ. ಸ್ಪ್ರೆಡ್ ಮಾಡಿದ ನಂತರ ಹಾಗೆ ಇಟ್ಟು ಬಿಡ್ಬೇಕು. ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಮಾತ್ರ ಕುಕ್ ಮಾಡುದು, ಅದಕ್ಕಿಂತ ಜಾಸ್ತಿ ಕುಕ್ ಮಾಡ್ಲಿಕ್ಕಿಲ್ಲ. ಇವಾಗ ನೋಡಿ, ಮೇಲ್ಗಡೆ ಎಲ್ಲ ಬಬಲ್ಸ್ ಬರ್ಲಿಕ್ಕೆ ಶುರುವಾಗಿದೆ. ಈ ರೀತಿ ಬಂದ್ರೆ ನಮ್ದು ಸೆಟ್ ದೋಸೆ ಪರ್ಫೆಕ್ಟ್ ಆಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಪರ್ಫೆಕ್ಟ್ ಆಗಿ ಬ್ಯಾಟರ್ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ನಾನು ಅಲ್ಲೇ ಫುಲ್ ಕರೆಕ್ಟ್ ಆಗಿ ಅದೇ ಒಂಚೂರು ಫಾರ್ವರ್ಡ್ ಮಾಡಿಲ್ಲ ನೋಡಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಒಳ್ಳೆ ಫುಲ್ ತೂತು ಬಂದಿದೆ. ಇವಾಗ ಮೇಲ್ಗಡೆಯಿಂದ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮತ್ತೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳೋಣ. ನಿಮ್ಗೆ ಬೀಟ್ರೂಟ್ ಬೇಕಿದ್ರೆ ಬೀಟ್ರೂಟ್ ಕೂಡ ಹಾಕೊಳ್ಬಹುದು. ಇದು ಹಾಕಿದ ನಂತರ ಮೇಲ್ಗಡೆಯಿಂದ ಎಣ್ಣೆ ಹಾಕೊಳ್ಬೇಕು. ನಂತರ ಲಿಡ್ ಮುಚ್ಚಿ ಹಾಗೆ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗ್ಲಿ. ಗೊತ್ತಾಗುತ್ತಲ್ಲ, ಒಂದು 30 ಸೆಕೆಂಡ್ಸ್ ಅಲ್ಲಿ ಕುಕ್ ಆಗುತ್ತೆ. ಮತ್ತೆ ಫ್ಲಿಪ್ ಮಾಡ್ಕೊಂಡ್ರಾಯ್ತು. ಬ್ಯಾಕ್ ಸೈಡ್ ನೋಡಿ ಈ ಕಲರ್ ಬಂದ್ರೆ ಹೋಟೆಲ್ ಅಲ್ಲಿ ಯಾವ ರೀತಿ ಸಿಗ್ತದೆ ಅದೇ ರೀತಿ ನಮ್ದು ಸೆಟ್ ದೋಸೆ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಒಂದು ದೋಸೆ ರೆಡಿ ಆಯ್ತು, ಅದನ್ನ ತೆಗೆದಿಟ್ಕೊಳ್ಳೋಣ. ನೋಡಿ, ನಮ್ದು ಹೋಟೆಲ್ ಸ್ಟೈಲ್ ಅಲ್ಲಿ ಸೆಟ್ ದೋಸೆ ರೆಡಿ. ಇವಾಗ ನಾನು ಇನ್ನೊಂದು ದೋಸೆ ಹಾಕೋದನ್ನು ಜಸ್ಟ್ ತೋರಿಸಿದ್ದೇನೆ, ನೋಡ್ಕೊಳ್ಳಿ. ಜಾಸ್ತಿ ಸ್ಪ್ರೆಡ್ ಮಾಡ್ಲಿಕ್ಕಿಲ್ಲ, ಸ್ವಲ್ಪನೇ ಸ್ಪ್ರೆಡ್ ಮಾಡುದು. ಫುಲ್ ಈ ರೀತಿ ತೂತು ಹೋಲ್ ಬಂದಾಗ ಈ ರೀತಿ ಮೇಲ್ಗಡೆಯಿಂದ ತರಕಾರಿಯನ್ನು ಹಾಕೊಂಡ್ರಾಯ್ತು. ಕ್ಯಾರೆಟ್, ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಮುಚ್ಚಿ ಹಾಗೆ ಕಾದ ನಂತರ ಇನ್ನೊಂದ್ ಕಡೆ ಫ್ಲಿಪ್ ಮಾಡ್ಕೊಂಡ್ರಾಯ್ತು. ಬ್ಯಾಕ್ ಸೈಡ್ ಅಲ್ಲಿ ಅದೇ ಕಲರ್ ಬರ್ಬೇಕು, ಆವಾಗ ನಮ್ದು ಸೆಟ್ ದೋಸೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನಮ್ದು ಹೋಟೆಲ್ ಸ್ಟೈಲ್ ಅಲ್ಲಿ ಸೆಟ್ ದೋಸೆ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾವೊಂದು ವೆಜ್ ಸಾಗ್ ಮಾಡ್ಕೊಳ್ಳೋಣ. 1 ಕಪ್ ತೆಂಗಿನ ತುರಿ ಅಂತ ಹಾಕೊಂಡಿದ್ದೇನೆ. ಇದರ ಜೊತೆನೆ ಒಂದು 3 ಹಸಿಮೆಣಸಿನಕಾಯಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಶುಂಠಿ, ಒಂದು 10ರಿಂದ 15 ಗೋಡಂಬಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು, 2 ತುಂಡು ಚಕ್ಕೆ, 2 ತುಂಡು ಲವಂಗ, 2 ಏಲಕ್ಕಿ,
ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಗಸಗಸೆ ಮತ್ತೆ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಬೇಕಿದ್ರೆ ಹಾಕೊಳ್ಬಹುದು. ನಂತರ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಹಾಕೊಂಡು ಈ ರೀತಿ ಮಸಾಲ ರುಬ್ಕೊಂಡು ಬರೋಣ. ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದರ ಜೊತೆನೆ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1-2 ಪಲಾವ್ ಎಲೆ, ನಂತರ 1 ದೊಡ್ಡ ಈರುಳ್ಳಿಯನ್ನು ಈ ರೀತಿ ಉದ್ದನೆ ಕಟ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡು ಇದರ ಜೊತೆನೆ 1 ಟೊಮೆಟೊನ ಹಾಕೊಳ್ಳೋಣ. ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಿದ್ದೇನೆ. ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಜೀರಾ ಪೌಡರ್, ಸ್ವಲ್ಪ ಅರಿಶಿನ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊಂಡು ಮಸಾಲ ಕುಕ್ ಆಗುವ ತನಕ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಬೇಕು. ಈ ರೀತಿ ಎಣ್ಣೆ ಬಿಡುವ ತನಕ ಕುಕ್ ಮಾಡ್ಕೊಳ್ಬೇಕು. ಇವಾಗ ನಮ್ಗೆ ಬೇಕಾದ ವೆಜಿಸ್ ಹಾಕೊಳ್ಳೋಣ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಪನೀರ್ ಹಾಕೊಳ್ತಿದ್ದೇನೆ. ಮತ್ತೆ ಬಟಾಣಿ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಕರೆಕ್ಟ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಮಸಾಲವನ್ನ ಹಾಕೊಳ್ಳೋಣ. ಮಸಾಲವನ್ನ ಹಾಕೊಂಡು ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವೆಜೀಸ್ ಎಲ್ಲ ಒಳ್ಳೆ ಮಿಕ್ಸ್ ಆಗ್ಲಿ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಕೂಡ ಇನ್ನೊಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಸಾಲ ಕಡ್ದಿರುವ ಮಿಕ್ಸಿಗೆನೆ ಸ್ವಲ್ಪ ನೀರು ಹಾಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ಹಾಕೊಳ್ಬೇಕು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ತುಂಬಾ ನೀರು ಬೇಕಿದ್ರೆ ನೀರು ಮಾಡ್ಕೊಳ್ಬಹುದು, ಬಟ್ ಬೆಂದ ನಂತರ ಅದು ಪುನಃ ದಪ್ಪ ಆಗುತ್ತೆ ವೆಜೀಸ್ ಇರೋದ್ರಿಂದ. ಸೊ ನಾನಿಲ್ಲಿ 2 ಕಪ್ನಷ್ಟು ನೀರು ಹಾಕೊಂಡಿದ್ದೇನೆ. ನೀರು ಹಾಕೊಂಡು ಹಾಗೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 1 ವಿಸಿಲ್ ತೆಗಿಬೇಕು. 1 ವಿಸಿಲ್ ತೆಗೆದ್ರೆ ಕರೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಇವಾಗ ನೋಡೋಣ, ನಮ್ದು ವೆಜ್ ಸಾಗು ಕರೆಕ್ಟ್ ಆಗಿ ಕುಕ್ ಆಗಿದೆ. ಈ ರೀತಿ ಬಂದಿದೆ ನೋಡಿ, ದಪ್ಪ ಬಂದಿರುತ್ತೆ. ಕರೆಕ್ಟ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ವೆಜಿಸ್ ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ. ಇಷ್ಟಾದ್ರೆ ಸಾಕಾಗುತ್ತೆ. ಇಲ್ಲಿ ನಮ್ದು ವೆಜ್ ಸಾಗು ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ಹೋಟೆಲ್ ಅಲ್ಲಿ ಯಾವ ರೀತಿ ದೋಸೆ ಜೊತೆ ಎಲ್ಲ ಕೊಡ್ತಾರೆ ನೋಡಿ, ಅದೇ ರೀತಿ ಬರ್ತದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಸಾಸಿವೆ, ಕರಿಬೇವು ಮತ್ತೆ 1-2 ಹಸಿಮೆಣಸಿನಕಾಯಿ ಹಾಕೊಂಡು ಇದನ್ನು ಅದೇ ವೆಜ್ ಸಾಗಿಗೆ ಹಾಕೊಂಡು ಇದ್ರ ಜೊತೆನೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಹೋಟೆಲ್ ಸ್ಟೈಲ್ ಅಲ್ಲಿ ಸಾಗು ಕೂಡ ರೆಡಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಈ ಸೆಟ್ ದೋಸೆ ಮತ್ತೆ ವೆಜ್ ಸಾಗುವನ್ನು. ತುಂಬಾ ರುಚಿಯಾಗಿರುತ್ತೆ. ಓಕೆ.